ಪೃಥ್ವಿ ಭಟ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾರೋ ದೊಡ್ಡ ಸಿಂಗರ್ ಆಡಬೇಕಾದಂತ ನನ್ನ ಒಂದು ಡ್ರೀಮ್ ಇತ್ತು, ಆಡಬೇಕು ಅಂತ. ಬಟ್ ಇವ್ರ ವಾಯ್ಸ್ ಕೇಳಿದಾಗೆಲ್ಲ ನಾನು ರಿಜೆಕ್ಟ್ ಮಾಡೋಕೆ ಅನ್ನಿಸ್ಲಿಲ್ಲ. ಅದು ಹೇಳಿ ಆ ತಾಕತ್ತು ಅದಿದೆ ಅನ್ಸ್ಕೊಂಡಾಗೆಲ್ಲ ಇಲ್ಲ ಆಗಲಿಲ್ಲ. ಅದಕ್ಕೆ ಇವ್ರಿಗಿಂತ ಮುಂಚೆ ಇನ್ನೊಬ್ರು ಆಡಿದ್ರು, ಕನ್ನಡದ ಇನ್ನೊಬ್ರು ಸಿಂಗರ್. ಬಟ್ ತಿನ್ನ ವಾಯ್ಸು ನನಗೆ ಇಷ್ಟ ಆಗಲಿಲ್ಲ. ಸರ್ ನಾನು ಶೂಟ್ಗೆ ಹೋಗ್ಬೇಕು ಅಂದರೆ ಇವ್ರದೇ ಬೇಕು ಅಂತ ಹಠ ಮಾಡಿದೆ. ಅವರು ಕೊನೆದಾಗ ಕೇಳಿದ್ರು ನನಗೆ, ಅರ್ಜುನ್ ಸರ್ ನಿಮ್ಗೆ ಓಕೆ? ನಾನು ಇಲ್ಲ ಸರ್, ಇದು ಸಖತ್ತಾಗಿದೆ ವಾಯ್ಸು, ಅಷ್ಟು ಮ್ಯಾಚ್ ಆಗಿದೆ ಅಂತೇಳಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀರಾಮ್ ಸರ್ ಆ್ಯಂಡ್ ಪೃಥ್ವಿ ಭಟ್ ಅವ್ರಿಗೆ ಜೀವ ತುಂಬಿದ್ದೀರಾ. ಆ್ಯಂಡ್ ಮೋಹನ್ ಮಾಸ್ಟರ್ ಐಸ್ ಎಕ್ಸೈಡ್ ನೋಡಿ. ಆ್ಯಂಡ್ ನನ್ನ ಎಡಿಟರ್ ಸುರೇಶ್ ಅವರಿದ್ದಾರೆ. ಪಾರ್ಟ್ 1 ಪಾರ್ಟ್ 2 ನನ್ನ ಜೊತೆ ಸ್ಕ್ರೀನ್ ಪ್ಲೇ ಶೇರ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಪಾರ್ಟ್ 3 ಮಾಡೋಣ ಅಂತ. ಬೇಗ ಮಾಡೋಣ ಸರ್, ಆ ಕೆಲಸಗಳು ನಡೀತಾ ಇದೆ. ಆ್ಯಂಡ್ DOP ವಿಶ್ವ ಅವರು ಆ್ಯಂಡ್ ಸ್ವಾಮಿ ಅವರು, ಅವ್ರ ಬಗ್ಗೆ ಹೇಳಲೇಬೇಕು. ಸ್ವಾಮಿ ಅವರು ಸಖತ್ತಾಗಿ ಇದನ್ನು ಏನು ಮಾಡಿದ್ದಾರೆ, ಒಂದು ಪೇಂಟಿಂಗ್ ಥರ ಅಂತ ಏನು ಈ ಕಾಮೆಂಟ್ಸ್ ಬ್ಯಾಗ್ ನೋಡ್ತಾ ಇದ್ದೆ ನಾನು, ಆನಂದೊಡ್ಡಿ ಬಿಟ್ಟಿದ್ದೀವಿ, ಅದೆಲ್ಲ ಕ್ರೆಡಿಟ್ ಸ್ವಾಮಿ ಅವ್ರಿಗೆ ಹೋಗುತ್ತೆ. ಆ್ಯಂಡ್ ವಿಶ್ವ ಅವರು ಮಾತಿಗಿಂತ ಅವ್ರ ವರ್ಕ್ ಏನು ನೋಡಬೇಕು ಆಗಸ್ಟ್ 14 ನೋಡ್ತೀರಾ. ಆ DA ಆಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವರಾಜ್ ಸರ್, ಪ್ರದೀಪ್ ಸರ್ ಅವರು ಈ ಸಿನಿಮಾದ ಅವ್ರ SVC ಪ್ರೊಡಕ್ಷನ್ಸಲ್ಲಿ ಮ್ಯಾನೇಜ್ ಮಾಡ್ತಾರಂಥ ಒಂದು ಮತ್ತೊಬ್ಬರು EP-ಗಳು ನನಗೆ ಭಾಳ ಬೆನ್ನೆಲ ಬಗ್ಗೆ. ಥ್ಯಾಂಕ್ ಯು ಪ್ರದೀಪ್ ಸರ್ ಆ್ಯಂಡ್ ಇದಕ್ಕೆ. ಕೊನೆಯದಾಗೆ ಮೇಡಮ್ ನೀವು ಹೇಳಿದ್ರಿ ನಮ್ಮ ತಾಯಿಗೆ ಬೇಗ ನಮ್ಮ ಮಗನಿಗೊಂದು ಮದುವೆ ಮಾಡಿ ಅಂತ, ನಿಮ್ಮ ಮಗನಿಗೊಂದು ಮದುವೆ ಮಾಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕೇಳಿದ್ರಿ ಮುಹೂರ್ತದಲ್ಲಿ. 1 ವರ್ಷ ಆಯಿತು ಮೇಡಮ್. ಇವತ್ತು ನನ್ನ ವೈಫು ಬಂದಿದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಹ್ಯಾಪಿ ಆ್ಯನಿವರ್ಸರಿ ನನ್ನ ಜೀವನದ ದೇವತೆಗೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳಂಗಿಲ್ಲ, ನನ್ನ ಬ್ರದರ್ ಅವರು. ಯಾಕೆಂದರೆ ಹುಟ್ಟುದಬ್ಬ ಅವ್ರಿಗೇನು ಕೊಡ್ತೀನಿ ಅಂತ ಹೇಳಿದ್ರೆ ಆಗಸ್ಟ್ ಎಷ್ಟೇ ಶ್ರಮ ಆಗಲಿ ಒಳ್ಳೆ ಸಿನಿಮಾನ ಒಂದು ಹಿಟ್ ಮಾಡಿ ಅವ್ರಿಗೊಂದು ಪ್ರೆಸೆಂಟ್ ಆಗಿ ಕೊಡಬೇಕು ಅಂತ ನನ್ನೊಂದು ಆಸೆ. ಸರ್ ನೀವು ಇದೇ ರೀತಿ ಅಣ್ಣನ ಥರ ಪ್ರೀತಿಸೋದು, ಬೈಯೋದು, ನನ್ನನ್ನು ಮುಂದೆ ತೊಗೊಂಡೋಗೋದು, ತಳ್ಳೋದು, ಹಾಗೇ ನೀವು ಕಾಲ್ ಮಾಡೋದು, ಜೊತೆಗಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ನನ್ನ ಜೊತೆ ಇರಿ. ಅಯೋಗ್ಯಟ್ಟು ಇನ್ನು 54 ದಿನದಲ್ಲಿ ನಿಮ್ಮ ಮುಂದೆ ತರುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಆ್ಯಂಡ್ ರಚಿತಾ ಮೇಡಮ್ ಬಗ್ಗೆ ನಾನು ಹೇಳಲೇಬೇಕು. ಈ ಮುದ್ದು ಪುಟ್ಟಲಕ್ಷ್ಮಿ, ಮುದ್ದು ರಂಗಯ್ಯ, ಏನೇ ನಾವು ಎಷ್ಟೇ ಬರೆದು ಏನೇ ಸಾಂಗ್ ಮಾಡಿದ್ರು ಅಲ್ಟಿಮೇಟ್ ಆ ಜೀವ ತುಂಬೋದು, ಆ ಬಿಸಿಲು, ಆ ಒಂದು ಡ್ಯಾನ್ಸರ್ನ ಮೋಟಿವೇಟ್ ಮಾಡಿಕೊಂಡು ಮೇಡಮ್ ಇಲ್ಲ ಈ ಥರ ಮಾಡೋಣ, ಅವ್ರು ಪ್ರೊಟೆಕ್ಟ್ ಮಾಡ್ಕೋಣ, ಈ ಥರ ಇದ್ದರೆ ನನ್ನ ಸ್ಕಿನ್ ಟೋನ್ ಕಣ್ಣು ಬಿಡೋಕ್ಕಾಗಲ್ಲ ಅಂತೇಳಿ ಪ್ರೊಡ್ಯೂಸರ್ಗೆ ಹೇಳಿ ಒಂದಿನ ಎಕ್ಸ್ಟೆನ್ಷನ್ ಮಾಡಿ ಅವ್ರು ದೊಡ್ಡ ಗುಣ. ಯಾಕೆಂದರೆ ನಾವು ಆರ್ಟಿಸ್ಟ್ನ ಯಾವತ್ತು ಹೇಳ್ತೀವಿ, ಪ್ರಶಾಂತ್ ನೀಲ್ ಅವ್ರು ಹೇಳ್ತಾ ಇರ್ತಾರೆ, ಆರ್ಟಿಸ್ಟ್ ಒಂದು ಚೂರು ಚೆನ್ನಾಗಿ ಕಾಣಿಲ್ಲ ಅಂದ್ರೂ ಬೇಕಾದ್ರೆ ಶೂಟಿಂಗ್ ಸ್ಟಾಪ್ ಮಾಡಿ. ಯಾಕೆಂದರೆ 100 ವರ್ಷ ಆದ ಸಿನಿಮಾ ಹಂಗೆ ಇರುತ್ತೆ. ನಾವು ಅವ್ರಿಗೋಸ್ಕರನ ಕೆಲಸ ಮಾಡೋದು. ಮೇಡಮ್ ನಿಮ್ಮ ಸಪೋರ್ಟ್ ಮರೆಯೋಂಗಿಲ್ಲ. ಡೇ 1 ಮಹೇಶ್ ಹಿಂಗೆ ಮಾಡ್ತೀಯಾ ಮಾಡು ಅಂತೇಳಿ ಇಲ್ಲಿ ಗಂಟು ಮೋಟಿವೇಟ್ ಮಾಡಿದ್ದೀರಾ. ಆ ಇಬ್ಬರು ನನಗಿಬ್ಬರು ಈಶ್ವರ ಮತ್ತು ಪಾರ್ವತಿ ಥರ ನನಗೆ ಯಾವಾಗಲೂ ನನಗೆ ಮೋಟಿವೇಟ್ ಮಾಡ್ತಾರೆ. ಆ 8 ವರ್ಷ ಜರ್ನಿಲಿ ಯಾವತ್ತೂ ನನಗೆ ನೋವು ಕೊಟ್ಟಿಲ್ಲ, ಯಾವತ್ತೂ ನನಗೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಮೋಟಿವೇಟ್ ಮಾಡ್ತಾರೆ. ನಿಮ್ಮಿಬ್ಬರನ್ನ ಪಾರ್ಟ್ 3 ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕ್ಯಾರೆಕ್ಟರೈಸೇಷನ್ ನಾನು ಇಷ್ಟಪಡ್ತೀನಿ, ಆ ನಂದಿನಿ ಇಷ್ಟಪಡ್ತೀನಿ, ಆ ಸಿದ್ದೇಗೌಡನ ಇಷ್ಟಪಡ್ತೀನಿ. ಈ ಸಿನಿಮಾಗಳನ್ನ ಮಾಡೋಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಕಲಾವಿದರು, ಸೋನಮ್ ಬಂದಿದ್ದಾರೆ, ರಾಜೇಶ್ವರಿ ಅವ್ರು ಬಂದಿದ್ದಾರೆ, ಆ್ಯಂಡ್ ತುಂಬ ಕಲಾವಿದರು ಬಂದಿದ್ದಾರೆ, ಕಿರಣ್ ನಾಯ್ಕ್ ಅವ್ರು ಬಂದಿದ್ದಾರೆ. ಎಲ್ಲರೂ ಅಭಿನಯನೇ ಇದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ಹೆಸರು ಬಿಟ್ಟಿದೆ ಕ್ಷಮಿಸಿ. ಆಗಸ್ಟ್ 14ಕ್ಕೆ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ನೋಡಿ. ನಾನೇನು ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಬರೀ ಎಂಟರ್ಟೈನ್ಮೆಂಟ್ ನೋಡಿರೋ ಖುಷಿ ಪಟ್ಟಿದ್ದಾರೆ. ಮುಂದೆರೂ ನೀವು ಖುಷಿ ಪಡಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಮುನೇಗೌಡ ಸರ್ ಬಗ್ಗೆ ಸಾರಿ, ನಾನು ಪಕ್ಕದಲ್ಲೇ ನಿಂತಿದ್ದು ಹೇಳಿಲ್ಲ ಅಣ್ಣ, ಏನು ಹೇಳಿಲ್ಲ, ಏನು ಮಾತಾಡುವಂಥ ನಿನ್ನ ಬಗ್ಗೆ ಏನಿಲ್ಲ. ಆಗಸ್ಟ್ 14ಕ್ಕೆ ಅಣ್ಣ ಖಂಡಿತ ಮಾತಾಡ್ತೀವಿ, ಸಿನಿಮಾ ಮಾತಾಡಲಿ ಅಣ್ಣ. ನಿಮ್ಮ ಜೊತೆ ನಾವು ಇರ್ತೀವಣ್ಣ, ಏನೇ ಆದರೂ ಜೊತೆ ಇರ್ತೀವಿ. ಮೇಡಮ್ ಇರ್ತಾರೆ, ಸತೀಶ್ ಸರ್ ಇರ್ತಾರೆ, ನೀವು ನಮ್ಮ ಜೊತೆ ಇರೋಣ ಸಾಕು. ಥ್ಯಾಂಕ್ ಯು ಅಣ್ಣ.